ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಪಾಲಕ್ ಪರೋಟ ಮಾಡತ್ತಿದ್ದೆವು. ಪಾಲಕ್ ಪರೋಟ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. 2 ಸೂಡು ಪಾಲಕ್ ತೊಗೊಂಡಿದ್ದೆವು. ಅವಕ್ಕೆ ಹಿಂಗೆ ಸುಲ್ಕೊಲತ್ತಿದ್ದೆವು. ಹಿಂಗೆ 5-6 ಮೆಣಸಿನ್ಕಾಯಿ ಮಿಕ್ಸರ್ದಾಗ ಹಾಕೊಂಡು ಕುಟ್ಕೋಬೇಕು, ರುಬ್ಕೋಬೇಕೀಗ. ಮತ್ತು ಇದ್ರಾಗ ಸ್ವಲ್ಪ ಜೀರಿಗೆ ಹಾಕೋಬೇಕು. ಸ್ವಲ್ಪ ಅಜಿವಾನು, ಸ್ವಲ್ಪ ಉಪ್ಪು. ಮೊದಲು ಇವು ಪಾಲಕ್ ತೊಳ್ಕೋಬೇಕು. क्या यूट्यूबर बनेगा रे तू. ಹಿಂಗೆ ತೊಳ್ಕೊಂಡು ಇಟ್ಕೋಬೇಕು. ಇದನ್ನು ಅದ್ರಾಗೆ ಮಿಕ್ಸರ್ದಾಗ ಹಾಕೋಬೇಕು. ನಂಗೆ ಯಾರು ನೆನೆಸ್ಕೊಳತ್ತಾರ್ರಿ, ಬೈಲತ್ತಾರ ನೆನೆಸ್ಕೊಳತ್ತಾರ. ಮಿಕ್ಸಿಗೆ ಮಾಡ್ಕೊಂಡು ಬಂದೈತಿ. ಈಗ ಮಿಕ್ಸರ್ದಾಗ ಹಾಕೊಂಡು ಬಂದಿದ್ದೀವಿ ಗೈಸ್. ಈಗ ಭಾಳ ಸಣ್ಣಗಾಗಿ ಇದು ಮಾಡ್ಕೋಬೇಕು, ರುಬ್ಕೋಬೇಕು. ಇದು ಪೇಸ್ಟ್ ಭಾಳ ಅಲ್ಲದು. ಸ್ಮೆಲ್ಲ ಆ ಜೀವನ ಹಾಕಿದೆವಲ್ಲ, ಸ್ಮೆಲ್ ಭಾಳ ಚೆಂದ ಹೊಂಟದು. ಇದು ಗೋಧಿ ಹಿಟ್ಟು ಗೈಸ್, ಇದು ಅಕ್ಕಿ ಹಿಟ್ಟ. ಎರಡೂ ಮಿಕ್ಸ್ ಮಾಡ್ಕೋಬೇಕು. ಒಂದು ಬಟ್ಟಲು ಕಡಲೆ ಹಿಟ್ಟ, ಅರ್ಧ ಬಟ್ಟಲು ಸಾರಿ. ಸ್ವಲ್ಪ ಅರಿಶಿಣ ಹಾಕೋಬೇಕು ಗೈಸ್. ಸ್ವಲ್ಪ ಎಳ್ಳು. ಯಾರೋ ಬೈಲತ್ತಾರ್ರಿ ಗೈಸ್ ಹಂಗೆ. ಸ್ವಲ್ಪ ಜೀರಿಗೆ, ಮತ್ತು ಅಲ್ಲೂ ಹಾಕೋಬೇಕು, ಇಲ್ಲೂ ಹಾಕೋಬೇಕು. ಇದು ಸ್ವಲ್ಪ ಅಜಿವಾನ. ಆ ಮಿಕ್ಸರ್ದ ಪೇಸ್ಟ್ನಾಗೂ ಹಾಕೋಬೇಕು, ಇಲ್ಲೂ ಹಾಕೋಬೇಕು. ಈಗ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು. ಅದ್ರಾಗ ಎಷ್ಟು ಹಾಕೊಂಡಿರಿ ನೋಡ್ರಿ, ಅದಕ್ಕೆ ಮತ್ತೀಗ ಚಪಾತಿಗೆ ಎಷ್ಟು ಬೇಕಷ್ಟು, ನಿಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಅಷ್ಟು ಹಾಕೋಬೇಕು. ಆಯಿತು, ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ ಗೈಸ್. ಈಗ ಅದು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ, ಅದು ಪೇಸ್ಟ್ ಇದ್ರೆ ಹಾಕೋಬೇಕು. ಶೈನಿಂಗು ಮಾಡೋದು ನೋಡಿರಿ, ಶೈನಿಂಗ್ ಆಗ್ಯದ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸರಿ ಟ್ರೈ ಮಾಡಿರಿ ಗೈಸ್. ಈಗ ಸ್ವಲ್ಪ ನೀರು ಹಾಕೋಬೇಕು. ಚಪಾತಿ ಹಿಟ್ಟು ಹೆಂಗೆ ಚಪಾತಿ ಹೆಂಗೆ ಮಾಡ್ಕೋತ್ರಿ ಹಂಗೆ ಅಷ್ಟು ಆ ಥಿಕ್ನೆಸ್ಸಿಗೆ ಬರೋಷ್ಟು ಇದು ಮಾಡ್ಕೋಬೇಕು, ಹಾಕೋಬೇಕು. ನೋಡ್ರಿ ಗಾಯ್ಸ್ ಎಷ್ಟು ಚಂದ ಕಲರ್ ಹೊಂಟದ. ಮಾಡ್ಕೋರಿ ಗಾಯ್ಸ್, ಒಂದ್ಸರಿ ಇದೊಂದು ರೆಸಿಪಿ ನೋಡ್ಕೊಂಡು ಕಲ್ಕೋರಿ, ಮಾಡ್ಕೋರಿ. ಈ ಹದಕ್ಕೆ ಬಂದಿದ್ದು ನೋಡ್ರಿ ಗೈಸ್. ಈ ಥಿಕ್ನೆಸ್ಸಿಗೆ ನಾದ್ಕೋಬೇಕು. ಈಗ ಸ್ವಲ್ಪ ಎಣ್ಣೆ ಹಚ್ಚಿ ಇಡಬೇಕು. ಅದಕ್ಕೆ ಎಣ್ಣೆ ಹಚ್ಚಿ ಕಲಿಸ್ಬೇಕು. ಮತ್ತು ಚಂದ ಚಪಾತಿ ಹಿಂಗೆ ಜರ ಒಂದು ಥೋಡೆ ಟೈಮ್ ಇಟ್ಟು ಅಂದ್ರೆ ಮತ್ತೆ ಚಪಾತಿ ಚಂದಾಗಿ ಬರ್ತದೆ.
ಹೆಚ್ಚೇ ಇಡ್ರಿ. ಒಂದು 10 ನಿಮಿಷ ಮುಚ್ಚಿಡ್ರಿ ಗಾಯ್ಸ್. ಅದು ಹಂಚಿಡೋದು ಈಗ ಹಿಟ್ಟು ರೆಡಿ ಆಗ್ಯದ್ರಿ. 10 ನಿಮಿಷ ಆಯ್ತು ಇದಕ್ಕಿಟ್ಟು. ಚಪಾತಿ ಮಾಡ್ಕೊಳ್ಳೋದು. ಪರಾಟ ಇದು ತಾಟ್ ಅಂತಾರೆ ಇದಕ್ಕೆ. ಇದು ತಾಟಿನ ಮೇಲೆ ಎಣ್ಣೆ ಹಚ್ಕೋಬೇಕು. ಚಪಾತಿ ಹೋಳಿಗೆ ಮಾಡೋ ತಾಟ್ ಅಂತಾರೆ ಇದಕ್ಕೆ. ನಮ್ಮ ಕಡೆ ತಾಟ್ ಅಂತಾರೆ, ನಿಮ್ಮ ಕಡೆ ಏನಂತಾರೆ ನಂಗೆ ಗೊತ್ತಿಲ್ಲ. ಒಂದು ಉಳ್ಳಿ ಮಾಡ್ಕೊಂಡು ಚಪಾತಿ ಮಾಡ್ಕೋಬೇಕು. ಈಗ ತೊಗೊಂಡಿಗೆ ಮಾಡಬೇಕು, ಚೆಂದಾಗಿ ಹಾಕಿಸ್ಕೋಬೇಕು. ನಿಮ್ಗೆ ಯಾವ ಥಿಕ್ನೆಸ್ಸಿಗೆ ಬೇಕು, ಯಾವ ದಪ್ಪ ಸಣ್ಣ ನೀವು ನೋಡ್ಕೊಂಡು ಮಾಡಿಕೊಡ್ರಿ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಇದು ಮೊಸರು ಜೊತೆ ಪನ್ಬೇಳೆ, ಶೇಂಗಾ ಹಿಂಡಿ, ಟೇಸ್ಟಿ. ಈಗ ಹಂಚು ಗರಂ ಆಗೋಣ. ಹಂಚಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಪರಾಟನ ಹಾಕೊಳ್ಳೋದು. ನೋಡ್ರಿ ಬೈಲತ್ತದ. ಮಾಡ್ಕೊಳ್ಳಿ, ಉಣ್ಕೊಳ್ಳಿ, ಚೆನ್ನಾಗಿರ್ರಿ ಗಾಯ್ಸ್. ಕಲರ್ ನೋಡ್ರೆ ಉಣ್ಬೇಕಲ್ಲತ್ತದ ಗಾಯ್ಸ್. ಈಗ ಹೆಲ್ದಿದು ಸ್ಟೋನ್ ಆದರೂ ಕರಗ್ತಾವಂತ ಪಾಲಕ್ ಉಂಡ್ರು. ಹಿಂಗೆ ಪಾಲಕ್ ಪಲ್ಯ ಗಿಲ್ಯ ಮಾಡ್ಕೊಬೇಕು, ಅಲ್ಲಿ ಹಿಂಗೆ ಹಾಕೊಂಡು ಉಣ್ಬೋದು ಚಪಾತಿ ಮಾಡ್ಕೊಂಡು. ಇಲ್ಲ ಎಣ್ಣೆ ಬೇಡ ಅಂದ್ರೆ ನೀವು ಹಿಟ್ಟು ಹಚ್ಚಿನೂ ಮಾಡ್ಕೊಂಡು ಉಣ್ಬೋದು. ಬೈಲತ್ತದ್ರಿ ಇದು. ಹಿಂಗೆ ಹಾಕ್ಕೊಳ್ಳೋದು, ಅದಕ್ಕೆ ಬೈಸ್ಕೊಳ್ಳೋದು ಗಾಯ್ಸ್. ಮಾಡ್ಕೊಳ್ಳಿ, ಉಳ್ಕೊಳ್ಳಿ, ಚೆನ್ನಾಗಿರ್ರಿ ಗಾಯ್ಸ್. ಈ ಟೈಪ್ ಹಿಂಗೆ ಮೊಸರು ಹಿಂಡಿ ಇದ್ರ ಜೊತೆ ಉಂಡ್ರು ಆಯ್ತು. ಭಾರಿ ಕಾಂಬಿನೇಷನ್. ಈಗ ಟೇಸ್ಟ್ ಮಾಡಿ ತೋರಿಸ್ತೀನಿ ರೀ ಗಾಯ್ಸ್. ಸುಡ್ಲತ್ತದ್ರಿ. ಸೂಪರ್ ಅದ ರೀ, ಸೂಪರ್. ಮಾಡ್ಕೊಳ್ಳಿ, ಉಣ್ಕೊಳ್ಳಿ. ಟೇಕ್ ಕೇರ್. ಬಾಯ್ ಗೈಸ್. ಸೂಪರ್ ಅದ ರೀ. ಮಾಡ್ಕೊಳ್ಳಿ, ಉಣ್ಕೊಳ್ಳಿ, ಚೆನ್ನಾಗಿರ್ರಿ ಗಾಯ್ಸ್. ಬಾಯ್ ಟೇಕ್ ಕೇರ್.